ಪರವಾಗಿಲ್ಲ ಎಲ್ಲ ಕೆಲಸ ಈಗ ಎಷ್ಟು ಚೆನ್ನಾಗಿ ಆಗ್ತಾ ಇದೆಯಾ? ಸ್ಲೋ ಮೋಷನ್ ನಡೀತಾ ಸ್ಲೋ ಮೋಷನ್ ಹೋಗ್ತಾ ಇದೆಯಾ? ಹಂಚಿ ತಿಂದರೆ ಹಸಿವಿಲ್ಲ ವಸೀಂ, ಹಂಚಿಗೆ ತಿನ್ಬೇಕು. ಕಂಟ್ರೋಲ್ ಬರ್ತಿಲ್ಲ, ಬೇಗ ಒಂದು ಬಾಯಿಗೆ ಹಾಕೊಂಡ್ಬಿಡ್ಲಾ ವಸೀಂ? ಹಾಂ ಆ ಥರ ಏನೋ ತಿನ್ಬೋದಾ? ಅಣ್ಣ ಹಾಂ ತಿಂದ ಸಖತ್ತಾಗಿದೆ. ಕಿರಣು ಬಂದ್ಬಿಟ್ರೆ ನಾನು ಲ್ಯಾಮಿನೇಷನ್ ಮಾಡಿಸ್ಬಿಡ್ತಾ ಇದ್ದೀನಿ. PPF ಲ್ಯಾಮಿನೇಷನ್ ಮಾಡೋದು ಲ್ಯಾಮಿನೇಷನ್ ನಾವೆಲ್ಲ ಹಾಕಿಸ್ತಿರೋದು ಲ್ಯಾಮಿನೇಷನ್. ನಾನು ಹಾಕ್ಸ್ಕೊಂಡಿರೋದು, ನಾನು ಮೊದಲಿಂದ ಹಾಕ್ಸಿರೋದು ಲ್ಯಾಮಿನೇಷನ್. ಈಗ ನೋಡಿ ನಂದು ಆದ್ರ KTMಗೆ ನಾನು PPF ಮಾಡಿಸಿರೋದು. ಹೌದಾ? ಇದಕ್ಕೆ ಲ್ಯಾಮಿನೇಷನ್ ಮಾಡ್ಕೊಂಡೆ 3 ವರ್ಷ ಆಯ್ತು. ಈಗ ನೋಡಿ ಅದು ತೆಗ್ದಿದ ತಕ್ಷಣ ಹೊಸ ಗಾಡಿ ಆಯಿತು. ನಂದು ಅಷ್ಟೇ, ತೆಗೆದು ಹೊರಗಡೆ ಧೂಳು ಕೊಡ್ತಿದ್ದೆ ಒಂಚೂರು, ಈ ವರ್ಷದ ತಕ್ಷಣ ಹೊಸ ಗಾಡಿ ಆಯಿತು. ತೆಗ್ದಾಯ್ತಾ ನಿಮ್ದು? ಇಲ್ಲ ನಿಮ್ದು ತೆಗೆದಾಗಿದೆ, ತೆಗ್ದಾಗಿದೆಯಾ? ತೆಗೆದಾಗಿದೆ, ಪಾಲಿಶ್ ಹಾಕ್ಬೇಕು. ಈಗ ಪಾಲಿಶ್ ಮಾಡ್ತಾರೆ. ಬಂಧುಗಳೇ, ನೆನ್ನೆ ಕಾರ್ನ ವಾಸಿಮ್ ಓಪನ್ ಮಾಡಿರೋ ಹೊಸ ಶಾಪು JC ರೋಡಲ್ಲಿ GT ಕಾರ್ ಆಕ್ಸೆಸರೀಸಲ್ಲಿ ಬಿಟ್ಟು ಬಂದಿದೆ. ಮತ್ತು ಅದ್ರ ಜೊತೆ ಬೈಕ್ನು ತಗೊಂಬನ್ನಿ ಅಣ್ಣ ಅಂತ ಸಿಕ್ಕಾಪಟ್ಟೆ ಫೋರ್ಸ್ ಮಾಡಿದ್ರಿಂದ ಹಾಸನಿಗೆ ಬಂದಿದೆ. ಬೈಕ್ನು ಎಲ್ಲ ತಗೊಂಡು ಹೋಗ್ತಾಯಿದ್ದೀನಿ, ಮತ್ತು ಗೀವ್ ಅವೇ ಕೂಡ ತಗೊಂಡು ಹೋಗ್ತಾಯಿದ್ದೀನಿ. ನಮ್ಮನ್ನು ಫಾಲೋ ಮಾಡ್ತಾಯಿದ್ದು ಹುಡುಗರು ಯಾರಿಗಾದರೂ ಕಾರ್ ಇದು ಎಲ್ಲ ಇಂಜಿನ್ ಗಾರ್ಡು ಮತ್ತು ಈ ಆಕ್ಸೆಸರೀಸು ಏನೆಲ್ಲ ನಾನು ಹಾಕ್ಸಿದ್ದೆ ಅದೆಲ್ಲ ಬೇಕು ಅಂತಂದರೆ ಎಲ್ಲ ಈ ಬಾಕ್ಸ್ ಒಳಗಿದೆ. ಇವತ್ತು ಸಂಡೇ, ಭಾನುವಾರ, ಯಾರು ಬರ್ತಾರೆ ಅವ್ರಿಗೆ ಕೊಡೋಣ ಅಂತ ತಗೊಂಡು ಹೋಗ್ತಾಯಿದ್ದೀನಿ. ಒಟ್ಟಿನಲ್ಲಿ ಇವತ್ತು ನಾಳೆ ಅಲ್ಲೇ ಇರ್ತೀನಿ ನಾನು. ನೀಟಾಗಿ ಕಾರು ಮತ್ತು ಬೈಕು ಎರಡನ್ನೂ ರೆಡಿ ಮಾಡ್ಸ್ಕೊಂಡು ತಗೊಂಬರ್ತೀನಿ. ಕಾರ್ ಮಾತ್ರ ವೀಡಿಯೋ ಕಳಿಸಿದ್ರು, ನೋಡಬೇಕು ಹೆಂಗೆ ರೆಡಿ ಮಾಡ್ತಾವ್ರೆ ಅಂದರೆ ವಾಸಿಮ್ ಚಿಂದಿಯಾಗಿ ರೆಡಿ ಮಾಡ್ತಾವ್ರೆ. 20ನೇ ವಯಸ್ಸಲ್ಲಿ ಎಂಜಾಯ್ ಮಾಡಬೇಕಾಗಿದ್ದು ಈಗ ಇನ್ನು ಈ ವಯಸ್ಸಲ್ಲಿ ಎಂಜಾಯ್ ಮಾಡೋ ಅಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಆ ರೀತಿ ವಾಸಿಮ್ ರೆಡಿ ಮಾಡ್ತಾವ್ರೆ. ಈಗ ಬನ್ನಿ ಹೋಗೋಣ JC ರೋಡ್ಗೆ, GT ಕಾರ್ ಆಕ್ಸೆಸರೀಸ್ ಹತ್ರ ಅಲ್ಲಿ ಸಿಗೋಣ. ಹಾಸನಿಂದ ಬೆಂಗಳೂರು ಹೈವೇಗೆ ಹೋಗುವಾಗ ಇಲ್ಲೊಂದು ಆಕ್ಸಿಡೆಂಟ್ ಆಗಿಬಿಟ್ಟಿದೆ. ಮತ್ತು ಇಲ್ಲಿ ಏನಾಗಿದೆ ಅಂತಂದರೆ, ಒಂದು ಹ್ಯಾಂಡಿಕ್ಯಾಪ್ಟ್ ಗಂಡ ಮತ್ತು ಹೆಂಡತಿ ಇಬ್ಬರು ರಾಂಗ್ ರೂಟಿಂದ ಬರ್ತಾಯಿದ್ದಾರೆ. ಆ ಕಡೆಯಿಂದ ಈ ಕಡೆಯಿಂದ ರೈಟ್ ರೂಟಿಂದ ಸೈಡಲ್ಲೇ ಬೈಕ್ ಲೇನ್ ಇದೆಯಲ್ಲ, ಆ ಬೈಕ್ ಲೇನಲ್ಲಿ ಒಬ್ಬ ಹೋಗ್ತಾ ಇದ್ದಾರೆ. ಅವರು ಹೆಲ್ಮೆಟ್ ಹಾಕಿದ್ದಾರೆ, ಆದರೆ ಫೋನಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ. ಆ ಕಡೆಯಿಂದ ಬರ್ತಿದ್ದ ಹಸ್ಬೆಂಡ್ ಆ್ಯಂಡ್ ವೈಫು ಅವರು ಸ್ಲೋ ಆಗಿ ಬರ್ತಾ ಇದ್ದಾರೆ, ಆದರೆ ಆಪೋಸಿಟ್ ಸೈಡಿಂದ ಬರ್ತಾ ಇದ್ದಾರೆ. ಇಬ್ಬರು ಗಂಡ ಹೆಂಡತಿ ನೆಲದಲ್ಲಿ ಅಲ್ಲೇ ಬಿದ್ದಿದ್ದಾರೆ. ಯಾಕಂದರೆ 3 ವೀಲ್ ಆಗಿದ್ದರಿಂದ ಗಾಡಿ ಎಲ್ಲೂ ದೂರ ಹೋಗಿಲ್ಲ. ಈ ಕಡೆಯಿಂದ ಹೋಗ್ತಿದ್ರಲ್ಲ ಅವ್ರದ್ದು ಸ್ಕೂಟಿ ಅಂತೂ ಫುಲ್ಲು ಚಿಂದಿ ಆಗೋಗ್ಬಿಟ್ಟಿದೆ, ಫುಲ್ ಡಿಸ್ಟ್ರಾಯ್ ಆಗೋಗಿದೆ ಅಂತ ಅಂದ್ಕೊಳ್ಳಿ. ಅದ್ರ ಪಾರ್ಟ್ ಏನು ಉಳಿದಿರಲಿಲ್ಲ. ಅಂಥ ಏನು ಜೀವಹಾನಿ ಅಂತ ಆಕ್ಸಿಡೆಂಟ್ ಏನಲ್ಲ, ಬಟ್ ಚಿಕ್ಕದಾಗಿ ಆದರೂ ಒಂದು ಸ್ವಲ್ಪ ಪಾಪ ಇಬ್ಬರಿಗೂ ಎಫೆಕ್ಟ್ ಆಗಿದೆ. ಅವ್ರಿಗೊಂದು ಸ್ವಲ್ಪ ಹ್ಯಾಂಡಿಕ್ಯಾಪ್ಟ್ಗೆ ಶೋಲ್ಡರ್ ಎಫೆಕ್ಟ್ ಆಗಿದೆ, ವೈಫ್ಗೆ ಮುಖಕ್ಕೆಲ್ಲ ತರ್ಚ್ಕೊಂಡು ಹೋಗಿತ್ತು. ಅದು ಹ್ಯಾಂಡಿಕ್ಯಾಪ್ಟ್ ಅವರು ಆ ಕಡೆಯಿಂದ ಆಪೋಸಿಟ್ ಹಿಂಗೆ ಬಂದವ್ರೆ, ಇವರು ಫೋನಲ್ಲಿ ಮಾತಾಡ್ಕೊಂಡು ಈ ಕಡೆಯಿಂದ ಬರುವಾಗ ಅವ್ರಿಗೆ ಹಾಕ್ಬಿಟ್ಟವ್ರು, ಗುದ್ಬಿಟ್ಟವ್ರು. ಇಲ್ಲಿ ಯಾರ್ದು ತಪ್ಪು ಅಂತ ನಾನು ಹೇಳೋಕ್ಕೆ ಹೋಗಲ್ಲ. ನಾನು ಕ್ಲಿಯರಾಗಿ ಹೇಳಿದ್ದೀನಿ ಯಾರ್ಯಾರು ಯಾವ್ಯಾವ ಜಾಗದಿಂದ ಬರ್ತಾಯಿದ್ರು ಅಂತ. ತಪ್ಪು ಯಾರ್ದು ಅಂತ ನೀವೇ ಹೇಳಿ, ಕೆಳಗಡೆ ಕಾಮೆಂಟ್ ಮಾಡಿ ನೋಡೋಣ. ಕಡೆಯಿಂದ ಬರ್ತಿದ್ದವ್ರು ಹೆಲ್ಮೆಟ್ ಇಲ್ಲ ಅಂತಿದ್ರೆ ಸೀದಾ ಹೋಗಿ ಅಲ್ಲಿ ಕಲ್ಲುಗಳಿದ್ವಲ್ಲ ಅಲ್ಲಿ ಹೊಡಿತಂತೆ ತಲೆ. ಆ್ಯಂಡ್ ಹೆಲ್ಮೆಟೇ ಚೂರು ಆಗೋಗಿದೆ. ಇನ್ ಕೇಸ್ ಅವ್ರಿಗಿಲ್ಲ ಅಂದಿದ್ರೆ ತಲೆ ಎಲ್ಲ ಏಟಾಗ್ಬಿಡೋದು ಸಿಕ್ಕಾಪಟ್ಟೆ. ಈಗ ದೇವ್ರ ದಯ ಅನಿಸುತ್ತೆ, ಯಾರಿಗೂ ಏನು ದೊಡ್ಡ ಅಪಘಾತ ಏನಾಗಲಿಲ್ಲ. ಈ ಥರ ಇನ್ಸಿಡೆಂಟ್ ಆದಾಗ ಎಷ್ಟೋ ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ವೋ, ಆದರೆ ಒಂದು ಇನ್ಫಾರ್ಮೇಷನ್ ಹೇಳ್ಬಿಡ್ತೀನಿ. ಈ ಥರ ಇನ್ಸಿಡೆಂಟ್ ಆದಾಗ ಈ ಟೋಲ್ ರೋಡಲ್ಲಿ ದುಡ್ಡು ಕಲೆಕ್ಟ್ ಮಾಡೋದ್ರಿಂದ ನಮಗೆ ಫ್ರೀ ಆ್ಯಂಬುಲೆನ್ಸ್ ವ್ಯವಸ್ಥೆ ಇರುತ್ತೆ. 1033 ಅನ್ನೋತಕ್ಕಂಥ ಈ ನಂಬರ್ಗೆ ಅಲ್ಲಿ ಫೋನ್ ಮಾಡಿದ್ರೆ, ಆ ಜರ್ನಿಲಿ ಹೋಗ್ತಾ ಇರುವಾಗ ಎಲ್ಲೆಲ್ಲೋ ಹೋಗಿ ಮಾಡೋದಲ್ಲ, ಟೋಲ್ ರೋಡಲ್ಲಿ ಜರ್ನಿಲಿ ಇದ್ದಾಗ ಫೋನ್ ಮಾಡಿದ್ರೆ ನಿಮಗೆ ಫ್ರೀ ಸರ್ವಿಸ್ ಸಿಗುತ್ತೆ. ಅದಾದಮೇಲೆ ಡೀಸೆಲ್ ಖಾಲಿ ಆದರೆ, ಪೆಟ್ರೋಲ್ ಖಾಲಿ ಆದರೆ ಅವ್ರು ಅದನ್ನು ವ್ಯವಸ್ಥೆ ಮಾಡಿಕೊಡ್ತಾರೆ. ಆಕ್ಸಿಡೆಂಟ್ ಆಗಿದ ತಕ್ಷಣ ಬಂದು ಎಲ್ಲ ಕಡೆ ಬ್ಯಾರಿಕೇಡ್ ಇಟ್ಟು ಸೆಕ್ಯೂರಿಟಿ ಮಾಡಿ ಪಟ್ ಅಂತ ರೆಡಿ ಮಾಡಿಬಿಡ್ತಾರೆ ರೋಡ್ನ. 10 ನಿಮಿಷದಲ್ಲಿ ಎಲ್ಲ ರೆಡಿ ಆಗೋಯ್ತು. ಇಲ್ಲಿ ಈ ಥರ ಎಲ್ಲ ಫೆಸಿಲಿಟೀಸ್ ಇರುತ್ತೆ. ಅಷ್ಟೇ ಅಲ್ಲದೆ ಟೋಲಲ್ಲಿ ಇನ್ನೂ ಜಾಸ್ತಿ ಬೆನಿಫಿಟ್ಸ್ ಇದೆ ನಮಗೆ. ಅದನ್ನೆಲ್ಲ ತಿಳ್ಕೊಬೇಕು ಅಂದರೆ ಅದಕ್ಕೆ ಒಂದು ಸಪ್ರೇಟ್ ವೀಡಿಯೋ ಮಾಡಬೇಕು. ಕೆಲವು ಕಡೆ ಆ ಫೆಸಿಲಿಟಿಗಳು ಕೊಡ್ತಾರಲ್ಲ, ನೀವು ಕೇಳಿ ಆ ಫೆಸಿಲಿಟೀಸ್ನ ಪಡ್ಕೊಬೋದು. ನಾನಂತೂ ಸ್ಪೀಡಲ್ಲಿ ಹೋಯ್ತಿದ್ದವು, ನೀವೆಲ್ಲ ಆಕ್ಸಿಡೆಂಟು ಇವು ನೋಡಿದಾಗ ಅವಾಗ ಎಚ್ಚರಿಕೆ ಗಂಟೆ ಬಾರಿಸಿದಾಗ ಸ್ಪೀಡನ್ನ ಕಮ್ಮಿ ಮಾಡ್ಕೊಂಬಿಡ್ತೀನಿ. ಈ ಸ್ಪೀಡ್ ಕಮ್ಮಿ ಮಾಡಿದ ದೆಸೆಯಿಂದ ನಾನು ಬೆಳಗ್ಗೆ ಹೊರಟವನು ಸಂಜೆ ಆಗೋಯ್ತು ತಲುಪೋದು. ನಾನು ಆ ಸ್ಟೋರಿ ಹಾಕೋದು ಯಾರೂ ಬರೋದೇ ಇಲ್ಲ ಅಂದ್ಕೊಂಡಿದ್ದೆ. ಕೊನೆಗೂ ನಮ್ಮ ಒಬ್ಬರು ಸಬ್ಸ್ಕ್ರೈಬರ್ ಬಂದುಬಿಟ್ರಲ್ಲ, ಖುಷಿ ಆಯಿತು. ಆರಾಮ ಮತ್ತೆ? ತುಂಬ ಖುಷಿ ಆಯ್ತು. ಓ ಥ್ಯಾಂಕ್ ಯು ಸೊ ಮಚ್. ವಾಸಿಮ್ ಇದು ಗಿವ್ ಅವೇ. ನಮ್ಮ ಹುಡುಗರು ಯಾರು ಹಿಮಾಲಯನ್ ತಗೊಂಬಂದ್ರೆ ಫುಲ್ ಇದಿದೆ, ಅವ್ರಿಗೆ ಕೊಟ್ಬಿಡಿ ಇದನ್ನ. ಓ ನಂದೇ ಗಾಡಿ ಇಲ್ಲಿ ರೆಡಿಯಾಗಿ ನಿಂತಿರೋದು. ಹೌದಾ? ಮತ್ತೆ ಆರಾಮ? ಹಾಂ, ನನ್ನ ಗಾಡಿ ನಾನು ರಿವೀಲ್ ಮಾಡಲ್ಲ. ಒಂದು ಸಿಕ್ಕಾಪಟ್ಟೆ ಏನೋ ಒಂದು ಸರ್ಪ್ರೈಸ್ ಇದೆ. ಇದು ಬೈಕ್ ವಿಡಿಯೋ ಆದಮೇಲೆ ಕಾರಿನ ಸಪ್ರೇಟಾಗಿ ಹಾಕ್ತೀನಿ. ವಾಸಿಮ್ ಬಿಸಿ ಬಿರಿಯಾನಿನ ನೀವು ತರ್ಸ್ಕೊಂಡಿಲ್ವಾ? ತರ್ತಿದ್ದೀನಿ. ಹಾಂ ಬನ್ನಿ, ಎಲ್ಲ ಒಟ್ಟಿಗೆ ಊಟ ಮಾಡೋಣ. ಇಲ್ಲ ನೀವು ಕೂತ್ಕೊಳ್ಳಿ ಅಣ್ಣ. ಅಲ್ಲ ನೀವು ಒಟ್ಟಿಗೆ ತಿಂದರೆ ತಿಂದಂಗೆ ಇಲ್ಲಿ. ಹಾಂ ಒಬ್ಬರಿಗೆ ತರಿಸಿದ್ರಲ್ಲ ವಾಸಿಮ್? ಎಲ್ಲರಿಗೂ ನೀವು? ನಮ್ಮದೂ ಇದೆ. ಹಾಂ ಅಯ್ಯಪ್ಪ, ಬನ್ನಿ ಕರೀರಿ ಸಲ್ಮಾನ್ನ ಎಲ್ಲರನ್ನೂ. ಹಂಚಿ ತಿಂದರೆ ಹಸಿವಿಲ್ಲ ವಾಸಿಮ್, ಹಂಚ್ಗೆ ತಿನ್ನಬೇಕು. ಅಬ್ಬಾ, ಓ ಏನು ಚಿಲ್ಲಿ ಚಿಕನಾ?
ಎಲ್ಲಕ್ಕಿಂತ ಮುಂಚೆ ಕಂಟ್ರೋಲ್ ಬರ್ತಿಲ್ಲ, ಬೇಗ ಒಂದು ಬ್ಯಾಗ್ ಹಾಕೊಂಡ್ಬಿಡ್ಲಾ ವಾಸಿಂ? ಹಾಂ ಆ ಥರ ಏನೋ ತಿನ್ಬೋದಾ? ಅಣ್ಣ ಹಾಂ ಏನಣ್ಣ ಫಸ್ಟೇ ಬ್ಯಾಗ್ ಹಾಕೊಂಡ್ಬಿಟ್ರೆ ಒಂದು. ತಿಂದ ಸಖತ್ತಾಗಿದೆ. ಸ್ವೀಟು ಒಂದೇ ಡಬ್ಬ ಇದೆ ಇನ್ನೂ ಇದೆ. ಅಲ್ಲಿ ಬಂದಿದ್ಯಾ? ವಾಸಿಮ್ ನನಗೆ ಸಪ್ರೇಟ್ ನಿಮಗೆ ಸಪ್ರೇಟ್ ತರ್ಸ್ಕೊಂಡಿದ್ದೀರಿ ಬೇರೆ ಬೇರೆದು. ಇಲ್ಲ ಅಣ್ಣ, ತಗೊಳ್ಳಿ ವಾಸಿಮ್, ಎಲ್ಲ ಇದರಲ್ಲೇ ತಗೊಳ್ಳಿ ಇಲ್ಲ ಒಂಚೂರು. ಅಣ್ಣ, ನನ್ಗೆ ಅದನ್ನೇ ಕೊಡಿ, ಪರವಾಗಿಲ್ಲ. ಅಲ್ಲ ಕುಡೀರಿ ಅದನ್ನ. ಬೇಡ ತಗೊಳ್ಳಿ ಕುಡೀರಿ. ಇದೂ ಬಿರಿಯಾನಿನೇ ಅಣ್ಣ. ಇಲ್ಲ ಹಂಗೆ ಬೇಡ, ಹಂಗೆಲ್ಲ ಆದರೆ ಸರಿ ಹೋಗಲ್ಲ ವಾಸಿಮ್, ಮನ್ಸಿಗೆ ಸರಿ ಇಡ್ಸೋದೇ ಇಲ್ಲ ಅದು. ಎಲ್ಲರೂ ಒಂದೇ ಇರಬೇಕು. ಇದು ಎಗ್ ಬರುತ್ತೆ ನಿಮ್ಗೆ. ಅಲ್ಲ ಒಂದು ಚುಚ್ಚೂರು ತಗೊಳ್ಳಿ ಹೋಗ್ಲಿ, ಎಲ್ಲರೂ ಒಂದು ಸ್ಪೂನಾರು ತಗೊಳ್ಳಿ. ಅಲ್ಲೇ ಬಾ. ತಾಳಿ ಎಲ್ಲ ಚಿಕನ್ ತಾಳಿದೆ, ಎಲ್ಲರಿಗೂ ಒಂದೊಂದು ಪೀಸ್ ತಾಳಿ. ಆಮೇಲೆ ಊಟ ಮಾಡುವಾಗ ಹಂಗೆ ಹೆಂಗೆ ಅಂದರೆ ಬರೀ ನಮ್ದು ಒಂದು ನೋಡ್ಕೊಂಡ್ರೆ ಅದು ತೃಪ್ತಿ ಆಗಲ್ಲ ಮನಸ್ಸಿಗೆ, ಎಲ್ಲರದು ತೃಪ್ತಿ ಆಗಬೇಕು, ಅವಾಗ ಇನ್ನೂ ತೃಪ್ತಿ, ಅದು ಅವಾಗ ಇನ್ನೂ ರುಚಿ ಅದು. ವಾಸಿಮ್ ಇನ್ನೊಂದು ಚೂರು ತಗೊಳ್ಳಿ ವಾಸಿಮ್. ಇದೆ ಅಣ್ಣ, ಇಲ್ಲಿ ನೋಡಿ ಚಿಕನ್ ಬಿರಿಯಾನಿ. ಹಾಂ ಹೆಂಗೆ ಪರವಾಗಿಲ್ಲ ಎಲ್ಲ ಕೆಲಸ. ಈಗ ಎಷ್ಟು ದಿನ ಆಯ್ತು ಮಾಡಿ ವಾಸಿಮ್ ಈಗ ಅಂಗಡಿ? ಇವತ್ತು 6 ದಿವಸ ಅಣ್ಣ. ಚೆನ್ನಾಗಿ ಆಗ್ತಾ ಇದೆಯಾ? ಪರವಾಗಿಲ್ಲ ಅಣ್ಣ, ಸ್ಲೋ ಮೋಷನ್ ನಡೀತಾ. ಸ್ಲೋ ಮೋಷನ್ ಹೋಗ್ತಾ ಇದೆಯಾ? ಟೂ ವೀಲರ್ಸ್ ಇಲ್ಲ ಅಣ್ಣ. ಟೂ ವೀಲರ್ ಇಲ್ವಾ? ಏನಾಗ್ಬಿಟ್ಟಿದೆ ಗೊತ್ತಾ, ನೀವು ಅಲ್ಲಿಗೆ ಹೋಗಿ ಆ ಅಂಗಡಿಲಿ ಹೋಗ್ತಾ ಇದ್ರಲ್ಲ, ಅದೇ ನಿಮ್ಮ ಅಂಗಡಿ ಅನ್ಕೊಬಿಟ್ಟವ್ರು ಎಷ್ಟೇ ಜನ. ಇವರು ಡಿಸ್ಕೌಂಟ್ ಕೊಡಕ್ಕೆ ಈಗ ಯಾಕೆ ಡಿಸ್ಕೌಂಟ್ ಕೊಡ್ತಾರೆ ಅಂದರೆ, ಅಲ್ಲಿ ಬೇರೆ ಕಡೆ ಕೆಲಸ ಮಾಡ್ತಿದ್ರಲ್ಲ, ಅಲ್ಲಿ ಅವ್ರಿಗೆ ಓನರ್ಗೆ ಇಷ್ಟು ಕಮಿಷನ್ ಅಂತ ಹೋಗೋದು. ಈಗೇನು ಅಂದರೆ ವಾಸಿಮ್ಗೆ ಕಮಿಷನ್ ಇಲ್ಲ, ಇವ್ರದ್ದು ಅಂಗಡಿ ಆಗಿರೋದ್ರಿಂದ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ. ಇದು ಕಾಂಬೋನು ಇದೆ ಸರ್, ಟೂ ವೀಲರ್ಗೂ ಒಳ್ಳೆ ಆಫರ್ ಇದೆ. ಹೌದಾ? 8,000 ಮಾಡಿದ್ರೆ ಹಾಂ ಲ್ಯಾಮಿನೇಷನ್ PPF ಫ್ರೀ. ಹೌದಾ? ಹಾಂ ಫಾಗ್ ಲೈಟು, ಸ್ಕ್ರಾಚ್ ಗಾರ್ಡು, ಟ್ಯಾಪ್ ಕ್ಯಾರಿಯರ್ ಪ್ಲೇಟು, ಹಾಂ ಮಿನಿ ಡ್ರೈವ್ ಫಾಗ್ ಲೈಟು, ಅದೆಲ್ಲ ಸ್ಕ್ರಾಚ್ ಗಾರ್ಡು, ಕಿಚನ್, ಒಂದು ಬಟ್ಟೆ. ಹಾಂ ನಿಮಗೆ 8,000 ರೂಪಾಯಿಗೆ ಇಷ್ಟು ಐಟಮ್ PPF ಫ್ರೀ. ಹಾಂ ಎಷ್ಟೋ ಜನ ನನಗೂ ಕಮೆಂಟ್ ಮಾಡಿದ್ರು ವಾಸಿಮ್, ಎಲ್ಲೆಲ್ಲೋ ಹೋಗ್ಬಿಟ್ಟು ಹಾಕಿಸ್ಕೊಂಡು ವಾಸಿಮ್ ಅಂದ್ಬಿಟ್ರು. ಅವಾಗ ನಾನು ಏನು ನಿಮ್ಮ ಕೇಳಿದ್ರೆ ಬಂದೇ ಇಲ್ಲ ಅಂತ ಗೊತ್ತಾಯ್ತು ಎಷ್ಟೋ ಜನಕ್ಕೆ. ಹಂಗೆ ಖುದ್ದ ವಾಸಿಮ್ನೇ ಮೀಟ್ ಮಾಡಿದ್ರೆ ನೀವು ಇಲ್ಲಿ ಬಂದು, ಆಮೇಲೆ ಏನೇ ಅವ್ರು ಮಿಸ್ಟೇಕ್ ಆಗಿದ್ರು ಕೂಡ ಅವ್ರು ರೆಡಿ ಮಾಡ್ಕೊಡ್ತಾರೆ. ನನ್ನ ಕಣ್ಣು ಮುಂದೆನೇ ನೆನ್ನೆ ಮನೆ ಎಲ್ಲ ಹಾಕೊಟ್ರು ಎಷ್ಟೋ ಜನಕ್ಕೆ. ಬನ್ನಿ, ಕೆಲಸ ಚೆನ್ನಾಗಿರುತ್ತೆ, ನೀವು ನಂಬಿಕೆ ಇರುತ್ತೆ, ಮಾಡ್ಕೊಂಡು ಹೋಗ್ಬೋದು ಅಲ್ವಾ? ಹಾಂ ತಗೊಳ್ಳಿ ಸಣ್ಣ ತಾಳಿ ಇಲ್ಲಿ ತಗೋಬೇಕು ನೀವು, ಹಂಗೆ ಹೇಳಂಗೆ ಇಲ್ಲ, ನೀವು ತಗೋಬೇಕು ನೀವು. ಹಾಂ ಬಿರಿಯಾನಿ ಚೆನ್ನಾಗಿದೆ ಅಣ್ಣ. ಹ್ಞೂ ಸಖತ್ತಾಗಿದೆ ಚಿಕನ್. ನೀವು ತಗೊಳ್ಳಿ, ಎಲ್ಲರಿಗೂ ಒಂದೊಂದು ಕೊಡಿ ವಾಸಿಮ್. ಎಲ್ಲ ತಿನ್ನಿ ಅಣ್ಣ, ಅವ್ರಿಗೂ ಅವರೆಲ್ಲ ತಗೊಂಡಿದ್ದಾರೆ. ಮಾತ್ರ ಎಷ್ಟು ಚೆನ್ನಾಗಿ ಎಲ್ಲಿ ತರಿಸಿದ್ದು? ಎಲ್ಲಿಂದ? ಇಲ್ಲಿ ಹತ್ರನಾ? ಎಂಪೈರ್ದಾ? ಚೆನ್ನಾಗಿದೆ. ಹ್ಯಾಂಡಲ್ ಇದೆ, ಎಲ್ಲ ಹೊಸದು ಬಂದಿದೆ ಅಣ್ಣ. ಹೊಸದ ಹ್ಯಾಂಡಲ್ ಹಾಕಿ ಹಂಗಾರೆ ಹೊಸದಿದ್ರೆ ಹ್ಯಾಂಡಲ್ ಇದೆ, ಸಖತ್ತಾಗಿದೆ. ಹಾಂ ಬೆಳಗ್ಗೆ ಬಂದೆ ನಾನು, ಆದರೆ ಕಾರ್ದು ಪ್ರೋಸೆಸ್ಸಲ್ಲಿ ಒಂದು ಸ್ವಲ್ಪ ಬೈಕನ್ನ ಈಗ ಟಚ್ ಮಾಡ್ತಾ ಇದ್ದೀವಿ. ವಾಸಿಮ್ ಏನೇನು ಮಾಡ್ಬೋದು ನನ್ನ ಬೈಕಿಗೆ? ಅಣ್ಣ ಇವಾಗ ನಾನು ಎಲ್ಲ ಚೇಂಜ್ ಮಾಡ್ತಾ ಇದ್ದೀನಿ ಅಣ್ಣ. ಅದು ನಿಮ್ಮದು ಸ್ಕ್ರಾಚ್ ಗಾಡಿದು ಆಗಿತ್ತಲ್ಲ ಅಣ್ಣ? ಹಾಂ ಅದು ಮನೆ ಹತ್ರ ಬಿತ್ತು ಒಂದು ಸ್ವಲ್ಪ ಗಾಡಿ, ಆಗ ಒಂಚೂರು ಬೆಂಡ್ ಆಗಿಬಿಟ್ಟಿದೆ, ಅದು ಸ್ವಲ್ಪ ಒಳಗಡೆ ಹೋಗ್ಬಿಟ್ಟಿದೆ, ಅದಕ್ಕೆ ಹೊಸದು ಆಗ್ಬಿಡೋಣ ಅಂತ ಚೇಂಜ್ ಮಾಡ್ತಾ ಇದ್ದೀನಿ. ಹಾಂ ಸರಿ ಇವಾಗ ಚೇಂಜ್ ಮಾಡ್ತೀನಿ, ಇದೆಲ್ಲ ತೆಗ್ಬಿಡ್ತಾ ಇದ್ದೀನಿ. ನಿಮಗೆ ಯಾವ್ದು ಸೆಲೆಕ್ಟೆಡ್ ಹೇಳ್ತೀರಾ ಅದೇ ಹಾಕ್ಕೊಡ್ತೀನಿ. ಲ್ಯಾಮಿನೇಷನ್ ಯಾವುದೋ ಒಂದು ಮಾಡಿ, ಹೆಂಗಿರು ನಿಮ್ಮ ಹತ್ರನೇ ಬರ್ತಾ ಇರ್ತೀನಿ ವರ್ಷಕ್ಕೆ ಒಂದ್ಸರಿನಾದರೂ. ಲ್ಯಾಮಿನೇಷನ್ ಬೇಕಂದ್ರೆ ಲ್ಯಾಮಿನೇಷನ್ನು, PPF ಬೇಕಂದ್ರೆ PPF, ಹಾಂ ಎರಡೂ ಇದೆ. ಇವಾಗ ಯಾವ್ದು ಹೇಳ್ತೀರಾ ಅದು ಹಾಕ್ಕೊಡ್ತೀನಿ. ಯಾವುದಾದ್ರೂ ಆಯ್ತು ಹಾಕಿ, ಪರವಾಗಿಲ್ಲ. ಇದು ಹೋಗುತ್ತಾ? ಗಮ್ಮಣ್ಣ, ಅದು ಹೋಗ್ಬಿಡುತ್ತೆ, ಏನು ಟೆನ್ಷನ್ ಇಲ್ಲ. ಅದು ಹಾಂ ಅದು ಏನು ತಲೆ ಕೆಡ್ಸ್ಕೊಂಡು. ನಂದು ಈಗ ಮತ್ತೆ ಹೊಸ ಗಾಡಿ ನೋಡ್ದಂಗೆ ಆಗುತ್ತೆ. ಹಳೇ ಶೋರೂಮಿಂದ ತಂದಿದ್ವಲ್ಲ, ಹಂಗೆ ಆ ಮೂಮೆಂಟ್ ಬರುತ್ತೆ. ಆ ಮೂಮೆಂಟ್ ಹ್ಯಾಂಡಲ್ ಚೇಂಜ್ ಮಾಡ್ತಾ ಇದ್ದೀನಿ ಅಣ್ಣ. ಹ್ಯಾಂಡಲ್ ಒಂದು ಚೇಂಜ್ ಇದು? ಹ್ಯಾಂಡಲ್ ಒಂದು ಚೇಂಜ್ ಮಾಡ್ತಾ ಇದ್ದೀನಿ. ಇದು ಚೆನ್ನಾಗಿದೆ. ಇದು ಲಾಸ್ಟ್ ಟೈಮ್ ಹಾಕಿದ್ದು ಏನೂ ಆಗಿಲ್ಲ. ಇದು ಬೇಕಂದ್ರೆ ಇದು ಬೋಬೋದು ಇದೆ, ಕೊಡ್ತೀನಿ. ಅದು ಅಲ್ಲ, ಇದು ಚೆನ್ನಾಗಿದೆ, ಗಟ್ಟಿಗಿದು. ಆ್ಯಕ್ಚುಲಿ ಮೆಟಲ್ ಸ್ಟ್ರಾಂಗ್ ಇದೆ ಇದು. ಈಗ ಕಿರಣ್ ನಾನು ಮಾಡಿಸ್ತಿರೋದು ನೋಡಿ, ಸ್ಟೋರಿ ಎಲ್ಲ ಆಗ್ತಿದ್ನಲ್ಲ, ಕಿರಣ್ ಬರ್ತೀನಿ ಅಂತ ಹೇಳ್ತಾವ್ರೆ ಅವ್ರು. ಇವನು ತಗೊಂಡು ಜೋಗಿನ ಇಲ್ಲ ಮಾದೇಶ್ವರನ ತಗೊಂಬರ್ತೀನಿ ಅಂತವ್ರೆ. ನೋಡೋಣ ಎಷ್ಟೊತ್ತಿಗೆ ಬರ್ತಾರೆ, ಕತ್ಲಾದ್ಮೇಲೆ ಬರ್ತಾರೆ ಅನ್ಸುತ್ತೆ. ವಾಸಿಮ್, ವಾಶ್ಗೆ ಎಲ್ಲಿ ನೀರು ಎಲ್ಲ ವ್ಯವಸ್ಥೆ ಎಲ್ಲ ಇದೆ ಅಣ್ಣ, ಎಲ್ಲ ಇದೆಯಾ? ಎಲ್ಲ ಇದೆ, ಹಾಂ, ಏನೂ ತೊಂದರೆ ಇಲ್ಲ. ಇವಾಗ ನೋಡಿ, ಕ್ಲೀನ್ ಆಗಿಬಿಟ್ಮೇಲೆ ಮತ್ತೆ ಶಾಂಪೂಯಿಂದ ಒಂದ್ಸತಿ ವಾಶ್ ಮಾಡ್ತೀನಿ. ಮತ್ತೆ ನಿಮ್ಮ ಗಾಡಿ ನಿಲ್ಸ್ಕೊಂಡಿದ್ದೀವಿ ಅಂತ ಅಲ್ಲಿ ವಾಶ್ ಮಾಡಿಲ್ಲ ನಾನು. ಹೌದಾ? ಇಲ್ಲಾಂದ್ರೆ ಅಲ್ಲೇ ನಿಂತ್ಕೊಂಡು ಕ್ಲೀನಾಗಿ ಬಫಿಂಗ್ ಎಲ್ಲ ಮಾಡಿ ಕ್ಲೀನಾಗಿ ಮಾಡ್ತಾ ಇದೆ. ಇವಾಗ ಮಾಡ್ತೀನಿ ನೋಡಿ ಅಣ್ಣ. ಮಾಡಿ ಅಲ್ಲೇ ಡ್ರಾ, ಅಲ್ಲೇ ಬಹುಮಾನ, ಅಲ್ಲೇ ಪೆಟ್ರೋಲ್ ತಗೊಳ್ಳೋದು, ಅಲ್ಲೇ ಇದು ಮಾಡೋದು. ಪೆಟ್ರೋಲ್ ಹಾಕಿದ್ರೆ ಹೋಗ್ಬಿಡುತ್ತೆ ಗಮ್ಮು. ಕಿರಣ್ ಬಂದ್ಬಿಟ್ರೆ
ನಾನು ಲ್ಯಾಮಿನೇಷನ್ ಮಾಡಿಸ್ಬಿಡ್ತಾ ಇದ್ದೀನಿ. PPF ಲ್ಯಾಮಿನೇಷನ್ ಲ್ಯಾಮಿನೇಷನ್ ಮಾಡೋದು ಲ್ಯಾಮಿನೇಷನ್ ಅದೇ ಲ್ಯಾಮಿನೇಷನ್ ಇದೆ. ಸೊ PPF ಲ್ಯಾಮಿನೇಷನ್ಗೂ ತುಂಬ ವ್ಯತ್ಯಾಸ ಇದೆ. ಲ್ಯಾಮಿನೇಷನ್ನು ಕಡಿಮೆ ಕಾಸ್ಟಲ್ಲಿ ಮುಗಿಯುತ್ತೆ, PPF ಜಾಸ್ತಿ ಒಂದು ಸ್ವಲ್ಪ ಎಕ್ಸ್ಪೆನ್ಸಿವ್. ನಮ್ಮ ಬಜೆಟಲ್ಲಿ ಯಾವ್ದು ಬೇಕೋ ಅದನ್ನು ಮಾಡ್ಕೊಂಡು ಕರೆಕ್ಟಾ. ಏನಾದ್ರು ಕಂಪ್ಲೇಂಟ್ ಇದ್ರೂ ವಾಪಸ್ ಬಂದು ಕೊಡಿ ಅಣ್ಣ, ರೆಡಿ ಮಾಡಿಕೊಡ್ತಾರೆ. ಫಾಲ್ಟ್ ಏನಾದರೂ ಬಂದರೆ ಅಲ್ವಾ ಪಾಪ, ಯಾಕಂದ್ರೆ ನಮ್ಮ ವೀಡಿಯೋ ನೋಡ್ಕೊಂಬಂದವ್ರೆ. ನೋಡಿ ನನ್ನ ಗಾಡಿ PPF ಹಾಕ್ಸಿ 3 ವರ್ಷ ಆಗೋಯ್ತು. ವಸೀಮ್ ಹತ್ರನೇ ಹಾಕ್ಸಿದ್ದು PPF ಗಾಡಿ ಹೊಸ್ದಾಗಿ ತಗೊಂಡಾಗ. ಸಣ್ಣ ಪುಟ್ಟ ನಾವು ಆಫ್ ರೋಡು ಅದು ಇದು ಹೋಯ್ತಿರ್ತೀವಿ, ಸ್ಕ್ರಾಚು ಗೀಚು ಅದು ಇದು ಆಗುತ್ತೆ. ನಾನು ಏನಕ್ಕೆ ಕೇಳಿದೆ ಅಂದರೆ, ಈಗ ಅದು ಗಾಡಿ ಆ್ಯಕ್ಚುಲಿ ಸೇಲ್ಗೆ ಇಟ್ಟಿದ್ದೀನಿ. ಆದರೂ ನನಗೇನು ಅದು 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 ಆ PPF ಎಲ್ಲ ಬನ್ನಿ ಇಲ್ಲಿ ಕಿತ್ತೋಗ್ಬಿಟ್ಟಿದೆ ನೋಡಿ. ಇದು ಗಾಡಿ ಚೆನ್ನಾಗಿದೆ ಅಣ್ಣ, ಗಾಡಿ ಅಲ್ಟಿಮೇಟ್. ನನಗೇನು ಓಡ್ಸೋಕ್ಕಾಯ್ತಲ್ಲ ಅಷ್ಟೇ. ನೋಡಿ ಇದೆಲ್ಲ ಕಿತ್ತೋಗಿದೆಯಲ್ಲ, ಅದಕ್ಕೆ ತೆಗಿಸ್ಬಿಟ್ಟು ಮತ್ತೆ ಹೊಸ್ದಾಗಿ ಹಾಕ್ಸ್ಬಿಡೋಣ ಅಂತ. ಇದೆಲ್ಲ ಕ್ಲೀನಾಗಿ ತೆಗೆದು ಪೆಟ್ರೋಲಾಗಿ ತೊಳಿಬೇಕು ಅವರು. ನಿಮ್ಮದು ಮಾಡಿಸ್ತೀರಲ್ವ ಈಗ? ಆಯ್ತಾ PPF ಇನ್ನೂ ಆಗಿಲ್ಲ ಅಲ್ವಾ ನಿಮ್ಮದು? ಹೌದಾ? ಹಂಗಾರೆ 2 ಗಾಡಿನೂ ಮಾಡ್ದಂಗೆ ಆಗೋದು. ಒಳ್ಳೇದಾಯಿತು. ನನಗೆ ಒನ್ ಟೈಮು ಆಲ್ಟ್ರ್ ಮಾಡಬೇಕು, ಅದು ಮಾಡಬೇಕು, ನಮ್ಮ ಗಾಡಿ ಅಂತ ಗೊತ್ತಾಗಬೇಕು ಅನ್ನೋದು ಒಂದು ಮೈಂಡ್ ಇತ್ತು. ಈಗ ಹೆಂಗಿದೆ ಅಂದರೆ ಏನು ಬೇಡ, ಎಲೆ ಮರ ಹಣ್ಣಾಗೋ ಅನ್ನಂತ ಅನ್ನಿಸ್ತಾ ಇದೆ ನನಗೆ. ಎಲ್ಲರೊಳಗೊಂದು ನನಗೆ ಈಗ ಹಂಗೆ ಅನಿಸ್ತಾ ಇದೆ. ನನ್ನ ಬುದ್ಧಿ ನಿಮಗೆ ಬಂದಿದೆ, ನಿಮ್ಮ ಬುದ್ಧಿ ನನಗೆ ಬಂದಿದೆ ಅಷ್ಟೇ. ಕಷ್ಟ ಆಗುತ್ತೆ ಅಣ್ಣ, ಸ್ವಲ್ಪ ದಿನ ಬಿಡಿ. ಹೆಂಗಿರೋ ಅನುಭವಿಸಿಲ್ಲ ಅಲ್ವಾ? ಅನುಭವಿಸ್ಬಿಟ್ಟಲ್ಲೇ ಬೇಡ ಅನುಭವಿಸಿ ನೀವು. ಆಮೇಲೆ ತೆಗಿರಿ ವಾಸಿ ಆಗೋದಿಲ್ಲ ಅಂದಾಗ ಬೇರೆ ಏನಾರು ಹಾಕಿ ತೆಗಿ ಅಂದ್ಬಿಡ್ತೀನಿ. ಫ್ಲಾಟ್ ಮಾಡಿ ಸದ್ಯ ನಂಬರ್ ಚೇಂಜ್ ಮಾಡೋ ಆಪ್ಷನ್ ಇಲ್ಲ. ನಂಬರ್ ಚೇಂಜ್ ಮಾಡೋ ಆಪ್ಷನ್ ಇದ್ರೆ ಅದನ್ನು ಚೇಂಜ್ ಮಾಡಿಸ್ಬಿಡ್ತಿದ್ದೆ ನಾನು. ಅಂದ್ರೆ ನನಗೇನೋ ಪ್ರೈವೇಸಿ ಬೇಕು, ಸಾಕು ಅನ್ನಿಸ್ಬಿಡುತ್ತೆ. ಬೇಕು ಅನ್ಸೋದು ಸ್ಟಾರ್ಟಿಂಗು ರೆಕಗ್ನೈಸು ಅವೆಲ್ಲ ಬೇಕು ಅನ್ಸೋದು. ಈಗ ಮಾಡ್ಕೊಳ್ಳೋದೇ ಹಂಗೆ, ಅದು ಒಂಥರ ಬೇಕು ಅನ್ಸುತ್ತೆ ಸ್ಟಾರ್ಟಿಂಗಲ್ಲಿ. ಆಮೇಲೆ ಈ ಸ್ಟಾರ್ಗಳು ಇವರೆಲ್ಲ ಯಾಕೆ ಹೆಂಗೆ ಸಿಟ್ ಮಾಡ್ಕೊಳ್ಳೋದು ಸರಿ ಹಿಂಸೆ ಆಗ್ಬಿಡುತ್ತೆ, ಸಾಕಾಗೋಗಿರುತ್ತೆ. ನಾವು ನೆನ್ನೆ ಮೊನ್ನೆ ಐಕ್ಳು ನಮಗೆ ಹಿಂಗೆ ಅಂದರೆ ಅವ್ರಿಗೆಲ್ಲ ಹೆಂಗಿರಬೇಡ. ಜಾಗ ಚೆನ್ನಾಗಿದೆ, ಜಾಗ ಸಾಕಾಗಿದೆ. ಜಾಗ ಗಿವೆ ಕೊಟ್ರಾ ಅಣ್ಣ? ಅಲ್ಲಿ ಇಟ್ಟು ಯಾರು ಕಲೆಕ್ಟೇ ಮಾಡ್ಕೊಂಡು ಜನ ಭಾರಿ ಇದಾಗ್ಬಿಟ್ಟವ್ರು. ಈಗ ಅವ್ರಿಗೆಲ್ಲ ಗಿವ್ ಬೇಕಾಗಿಲ್ಲ. ನಾನು ನಂದು ಇದ್ರದ್ದು ಯಾವುದು ಆಪಲ್ದು 2 ಗಿವ್ ಶಾರ್ಟ್ ಫಿಲ್ಮ್ ಕೊಟ್ಟನಲ್ಲ, ವಿನ್ ಆದವ್ರಿಗೆ ಒಬ್ರಿಗೆ ಮೆಸೇಜ್ ಹಾಕಿದ್ರು, ಪಾಪ ಸರ್ ನನಗೆ ಅವಶ್ಯಕತೆ ಇಲ್ಲ, ಇದ್ದವ್ರಿಗೆ ಕೊಟ್ಬಿಡಿ ಅಂದರು ಒಬ್ರು ಅವ್ರಿಗೆ. ಆಮೇಲೆ ಇನ್ನೊಬ್ರು ಕೇಳಲೇ ಇಲ್ಲ, ಕಮೆಂಟ್ ಹಾಕೋರು. ಅದು ಒನ್ ಟೈಮ್ ಇತ್ತು ಅಣ್ಣ ಗಿವ್ ಅವೇ ಟೆಕ್ನಿಕ್ಕು. ಅದು ಆ್ಯಕ್ಚುಲಿ ಗಿವ್ ಅವೇ ಕರೆಕ್ಟ್ ಅಲ್ಲ ನನ್ನ ಪ್ರಕಾರ ಅಲ್ವಾ, ಯೋಚನೆ ಮಾಡೋದಾದ್ರೆ. ನಾವು ಒಂದು ಈ ಪ್ರಾಡಕ್ಟ್ ಇರುತ್ತಲ್ಲ, ಅದನ್ನ ಏನು ಮಾಡೋಕ್ಕಾಗೋದು ಇಲ್ಲ. ನಾವು ಒಂಚೂರು ಸುಮ್ಮನೆ ನಿಂತ್ಕೊಳ್ಳುತ್ತೆ, ಯಾರು ಯೂಸ್ ಮಾಡಲಿ ಅಂತ. ಕರೆಕ್ಟ್ ಬಿಡಿ. ಅಂದ್ರೆ ಖುಷಿ ಅಣ್ಣ, ಖುಷಿ ಪಡಿ. ಗಿವ್ ಅವೇ ಕೊಟ್ರೆ ಈಸ್ಕೊತಾ ಇಲ್ಲ ಅಂದ್ರೆ ನಮ್ಮ ಜನ ಅಷ್ಟು ಸದೃಢರಾಗಿದ್ದಾರೆ ಅಂತ ಖುಷಿ ಪಡೋಣ. ಅವಶ್ಯಕತೆ ಇಲ್ಲ, ನಾವು ಬೈಕ್ ಮಾಡಲ್ಲ ಅನ್ನೋದು ಅಂತ ನಾನೇ ತಗತೀನಿ ಹುಡುಗರು ಅನ್ನೋ ಲೆವೆಲ್ಗೆ ಬರ್ತಾವ್ರಲ್ವಾ. ಅದನ್ನು ಇನ್ನೊಂದು ಮೀಟ್ ಮಾಡಕ್ ಬಂದ್ರು. ಮೀಟ್ ಮಾಡಕ್ ಬಂದ್ರು ಗಿವ್ ಅವೇ ಯಾರು ಬರ್ಲಿಲ್ಲ. ಅಂದ್ರೆ ಜನ ಇನ್ನೂ ಗಟ್ಟಿ ಆಯ್ತವ್ರೆ. ಆಗ್ಲಿ, ಅದು ಒಳ್ಳೆ ಬೆಳವಣಿಗೆ. ಇಲ್ಲಿ ಇದನ್ನ ತೆಗಿಬೋದಲ್ವಾ? ಹಾ, ಇದು ತೆಗೆದು ಈ ಹೆಸರು ತೆಗೆದು ಬಿಡಿ. 84 ಬೇಕಾದ್ರೆ ಇರಲಿ. 84 ಏನು ಅದ್ರ ಅರ್ಥ? ಲಕ್ಕಿ ನಂಬರ್ ಅಣ್ಣ, ನನಗೆ ಜೀವನ ಕೊಟ್ಟಿರೋ ಗಾಡಿ ಅಣ್ಣ ಇದು. ನೀವು ಇದನ್ನ ತಗೊಂಡು ಆದ್ಮೇಲೆ ನಾನು ಇದನ್ನ ತಗೊಂಡಿದ್ದಲ್ವಾ? ಹೌದು. ಆಮೇಲೆ ನಾನೇ ಅಲ್ವಾ ನಿಮ್ಗೆ ಸಜೆಸ್ಟ್ ಮಾಡಿದ್ದು. ನೀವು ಇದನ್ನ ತಗೊಳಕಲ್ವಾ? ಇದನ್ನ ತಗೊಳಕಿದ್ದು ನೀವು ಬೇಡ ಅಂದಿದ್ದಕ್ಕೆ ಆಮೇಲೆ ಇದಕ್ಕೆ ಹೋಗಿ ಬೇಡ ಅಣ್ಣ 400cc ಹೋಗಿ ಎಂದೆ. ಬಟ್ ಆಗ 400cc ಅಂತಂದ್ರೆ ಇದೇ ಅಲ್ವಾ ಇದೇ ಇದ್ದಿದ್ದು. ಆಗ KTM ಇಷ್ಟು ಐಡಿಯಾ ಇಲ್ಲ ನಮ್ಗೆ. KTM ಸಾವುಕಾರ ಬೈಕು ಆವಾಗ ನಮ್ಮ ತಲೆಯಲ್ಲಿ. ಹೌದು, ನನಗೆ ಗೊತ್ತೇ ಇಲ್ಲ ಇನ್ನೊಂದು ಬೈಕ್ ಬಗ್ಗೆ. ನನಗೆ ಗೊತ್ತಿತ್ತು, ಬ್ಲೈಂಡ್ಲಿ ಹೇಳಿದನ್ನ ಫಾಲೋ ಮಾಡಿದೆ ನಾನು. ನನಗೆ ಗೊತ್ತಿತ್ತು, ಆದ್ರೆ ಅದು ಸ್ವಲ್ಪ ಮೇಂಟೆನೆನ್ಸ್ ಎಲ್ಲ ಕಷ್ಟ ಆಗ್ಬೋದು, ಇದೆಲ್ಲ ಎಲ್ಲ ನಾರ್ಮಲ್ ಆಗಿ ಓಡ್ತಾ ಇರಲ್ಲ ಅಂತ ಅಂದ್ಬಿಟ್ಟು ನಾನು ಇದನ್ನ ಸಜೆಸ್ಟ್ ಮಾಡಿದೆ. ನನ್ನ ಗಾಡಿ ಲುಕ್ ಇನ್ನೂ ಹೆಂಗ ಅನ್ಸುತ್ತೆ ಕಿರಣ್? ಅಣ್ಣ ಲುಕ್ ಚೆನ್ನಾಗಿದೆಯಾ ನಂದು? ಇನ್ನು ನಿಮ್ ಚೆನ್ನಾಗಿದೆ ಅಣ್ಣ, ಲುಕ್ ಏನ್ ಕಡಿಮೆ ಆಗಿಲ್ಲ, ಕಲರ್ ಶೇಡ್ ಆಗಿದೆ ಬಿಟ್ರೆ. ನೀವು ಓಡಿಸಿಲ್ಲ ಅಲ್ಲ ಗಾಡಿ ಓಡಿಸಿಲ್ಲ, ಅದು ಅಷ್ಟೇ. ನನ್ನ ಮಗಂಗೆ ಅಂತ ಹಂಗೆ ಪ್ರಿಸರ್ವ್ ಮಾಡಿ ಇಟ್ಟಿದ್ದೀನಿ. ಮಗಂಗೆ ಅಣ್ಣ ನಾವ್ ಅನ್ಕೊಂತೀವಿ ಅಷ್ಟೇ. ಅವ್ರ ಕಾಲಕ್ಕೆ ಎಷ್ಟು ಅಡ್ವಾನ್ಸ್ ಬಂದಿರುತ್ತೆ ಗೊತ್ತಾ? ಆಂಟಿಕ್ ಗಾಡಿ ಅಂತ ಈಗ ನಾವು ಆಡಿ ಹಂಗೆ ಇಟ್ಕೋಬಹುದು. HD ಅದು ಇದು ಅಂತ ಆತರ ಒಂದು ಭಾವನೆಗೆ ಇಟ್ಕೋಬಹುದು. ನಮ್ ತಂದೆದು ಇದು, ನಮ್ ತಂದೆ ಓಡಿಸಿರೋದು ಅಂತ. ಬಟ್ ಇರ್ಲಿ, ಏನ್ ತೊಂದರೆ ಇಲ್ಲ. ನನಗೆ ಬೈಕು ನಿಮ್ಮ ಲೈಫಲ್ಲಿ ಫಸ್ಟ್ ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಿರೋ ಬೈಕ್ ಇದೆ ಅಲ್ವಣ್ಣ? ಇದೆ. ಮತ್ ಬಿಡಿ, ಮತ್ತೆ ಇರ್ಲಿ. ನಿಮ್ಮ ಮೇಲೆ ಎಕ್ಸ್ಟ್ರಾ ಹೋಗ್ಬೇಕು ಅಂತ ಅನಿಸ್ತಾನೆ ಇಲ್ಲ ನನಗೆ.
ಅವಶ್ಯಕತೆ ಇಲ್ಲ ಹಾಂ ಅಂದ್ರೆ ನಿಮ್ಗೆ ಆ ಅನಿವಾರ್ಯತೆ ಸೃಷ್ಟಿಯಾಗಿಲ್ಲ ಅಲ್ಲ. ಈಗ ನಾನಾದ್ರೆ ಅಪ್ಡೇಟ್ ಮಾಡಬೇಕು, ಬೇರೆ ಗಾಡಿ ತಗೋಬೇಕು, ಹುಡುಗರು ಬೇರೆ, ನೀವು ನನಗಿಂತ ಇನ್ನೂ 10 ವರ್ಷ ಚಿಕ್ಕವರು, ಸ್ವಲ್ಪ ನಡೆಯುತ್ತೆ ನಿಮಗೆ. ಸಾಕು ನಿಮ್ಗೆಲ್ಲ ಇನ್ ಕಾರಣ ಕಾರ್ 2 ಕಾರ್ ಇದಾವೆ, ಇನ್ನೇನು ಇರ್ಬೇಕು. ಈಗ ಕಿಯಾ ಹೋಗಿದ್ದೀರಲ್ವಾ, ನೆಕ್ಸ್ಟ್ ಅದಕ್ಕಿಂತ ಮೇಲ್ ಹೋಗಿ ಕಿಯಾದಲ್ಲಿ. ಯಾವ್ದಕ್ಕೂ ಐಲಕ್ಸ್ ಹೋಗೋದಾ? ಐಲಕ್ಸ್ ತಗೊಳ್ಳಿ ಅಣ್ಣ, ತಗೊಂಡ್ರೆ ಇನ್ನು ಟಾರ್ಗೆಟ್ ಐಲಕ್ಸ್. ಅದಾದ್ಮೇಲೆ ಇನ್ನು ಹೋಗ್ಬಾರ್ದು. ಇಲ್ಲ, ನೀವು ಐಲಕ್ಸ್ ತಗೊಂಡ್ರೆ ಮುಗ್ದೋಯ್ತು. ಅದೇ ಫುಲ್ಲು ನನಗೆ ಗೊತ್ತಿರಂಗೆ ಲೈಫ್ ಸ್ಟೈಲ್ಗೆ ಅಲ್ಟಿಮೇಟ್ ಕಾರ್ ಅದು ಐಲಕ್ಸು. ನೀವು ಹೆಂಗೆ ಫ್ಯಾಮಿಲಿನೂ ಮೇಂಟೈನ್ ಮಾಡ್ಬೋದು, ನೀವೇನಾದ್ರು ಅಡ್ವೆಂಚರ್ ಮಾಡ್ತೀನಿ ಅಂತಂದ್ರೆ ಅದನ್ನು ಸೂಪರು. ಈಗ ನಾನು ಜಿಮ್ನಿ ತಗೊಂಡಿರೋದು ಏನಕ್ಕೆ ಅಂತಂದ್ರೆ ಈಗ ನನ್ನಿರೋ ವ್ಯವಸ್ಥೆನಲ್ಲಿ ನನಗೆ ಸಾಕದು. ನಾನು ಅದ್ರ ಮೇಲೆ ನಾನು ಇದು ಮಾಡೋಕ್ಕಾಗಲ್ಲ ನಮ್ಮ ಅಳತೆಗೆ. ಈಗ ನೆಕ್ಸ್ಟ್ ನೀವೀಗ ಕಿಯಾದಲ್ಲಿ ಇದ್ದೀರಾ ಅಂತಂದ್ರೆ ಅದಕ್ಕಿಂತ ನೆಕ್ಸ್ಟ್ ನಿಮಗೆ ಐಲಕ್ಸ್ ಹೋದ್ರೆ ಅದೇ ಅದ್ಬಿಟ್ಟು ಮೇಲೆ ಹೋಗಲ್ಲ ನಾನು. ನೀನು ಅದಕ್ಕಿಂತ ನಾನು ಲಗ್ಸುರಿ ಬೇಡ, ಇನ್ನಿಲ್ಲ ಅಲ್ಟಿ ಇಲ್ಲ, ಸಾಕಷ್ಟು ಸಾಕು. ಅಡ್ವೆಂಚರ್ ಕಾರು ಎಲ್ಲದಕ್ಕೂ ಸೆಟ್ ಆಗುತ್ತೆ. ನಿಮ್ಗೆ ಈಗ ಬೈಕ್ ತಗೊಳ್ಳೋರಿಗೆ ಒಳ್ಳೆ ಲಾಟ್ರಿ. ಈಗ ಹೊಸ ಗಾಡಿ, ಈಗ ಸೀಟ್ನು ರೆಡಿ ಮಾಡಿಸ್ಬಿಟ್ರು ಕಿರಣ್. ಇರ್ಲಿ ಅಂದ್ರೆ ಕೊಡೋರಿಗೆ ಒಂದು ಸ್ವಲ್ಪ ಖುಷಿ ಇರಬೇಕು. ನಾನು ಯಾವತ್ತು ವಿಡಿಯೋ ಬಿಡ್ತೀನಿ ಅವತ್ತಿಂದ 5 ದಿನ ಕೊಡಿ, 5 ದಿನ ಆಫರ್ ಕೊಡಿ ವಾಸಿ, ಆಯ್ತಾ? ಏನು ಆಫರ್ ಅನೌನ್ಸ್ ಮಾಡಿ. ಆಫರ್ ಬಂದು ನಿಮಗೆ ಟ್ಯಾಂಕು 1000 ರೂಪೀಸು, ಫುಲ್ ಗಾಡಿ ಮಾಡಿಸಿದ್ರೆ 1500. ಯಾವುದೋ ಗಾಡಿ ಇರಲಿ, ಹಿಮಾಲಯ ಇರಲಿ, ಎಕ್ಸ್ಪಲ್ಸ್ ಇರಲಿ, 210 ಎಕ್ಸ್ಪಲ್ಸು, ರೀಬಾಂಡು, ಆ ಗಾಡಿಗಳಿಗೆಲ್ಲ ಎರಾಕ್ಸ್, ಡಿಯೋ, ಎಂಟಾರ್ ಅದೆಲ್ಲ ಗಾಡಿಗೆ 2900 ಫುಲ್ ಗಾಡಿ. ಅದಕ್ಕೆ 5000 ತೊಗೊಳ್ತಾ ಇದ್ರು, 2900 ಆಫರು. ಕ್ಲೋಸಸ್ ಸೂನ್. BGM ಕೊಡಿ. ಲ್ಯಾಮಿನೇಷನ್ ಅದು ಕನ್ಫ್ಯೂಸ್ ಮಾಡ್ಕೊಂಬೇಡಿ. ಆಯ್ತು, ಅದು ಆಫರು ಯಾವಾಗಲೂ ಇರಲ್ಲ. ಯಾಕೆ ಅಂದರೆ ಈ ಆಫರು ಬರೀ 5 ದಿನ ಮಾತ್ರ ಇರುತ್ತೆ, ಆಮೇಲೆ ಇರಲ್ಲ. ಯಾಕೆ ಆಫರು ಅಂತ ಅಂದರೆ ಹೊಸ್ದಾಗಿ ಅಂಗಡಿ ಮಾಡಿರೋದ್ರಿಂದ ಅವ್ರಿಗೂ ಒಂದು ಸ್ವಲ್ಪ ಪ್ರಮೋಷನ್ ಬೇಕು, ಎಲ್ಲರಿಗೂ ರೀಚ್ ಆಗಬೇಕು ಅವರು. ಹಂಗಾಗಿ ಬಂದಂಥ ಮೊದಲನೇ ಕಸ್ಟಮರ್ಸ್ಗಳಿಗೆ ಅವಕ್ಕೆ ಏನು ಜಾಸ್ತಿ ಇನ್ವೆಸ್ಟ್ಮೆಂಟ್ ಇದಿಲ್ದಂಗೆ ಅವ್ರದ್ದು ಎಕ್ಸ್ಪೆನ್ಸ್ ಕಡಿಮೆ ಇಟ್ಕೊಂಡು ಏನು ಪ್ರಾಫಿಟ್ ಕಡಿಮೆ ಇಟ್ಕೊಂಡು ಒಂದು ಸ್ವಲ್ಪ ಅದನ್ನು ಮಾಡ್ಕೊಡ್ತಾರೆ. ಈ ವಿಡಿಯೋ ಬಂದು 5 ದಿನಕ್ಕೆ ಈ ವಿಡಿಯೋ ಬಂದು 5 ದಿನ ಇರುತ್ತೆ. 5 ದಿನ ಬಂದು ಆದಷ್ಟು ಯಾರೆಲ್ಲ ಬಂದು ಹಾಕಿಸ್ಕೊಂತೀರ PPF ನಿಮ್ಮ ಗಾಡಿಗಳಿಗೆ ಹಾಕಿಸ್ಕೊಳ್ಳಿ. ಲ್ಯಾಮಿನೇಷನ್ ಇದೆ, PPF ಇದೆ, ಎರಡೂ ಇದೆ. PPF ಕಾಸ್ಟ್ಲಿ ಆಗುತ್ತೆ, ಲ್ಯಾಮಿನೇಷನು ನಾವೆಲ್ಲ ಹಾಕಿಸ್ತಿರೋದು ಲ್ಯಾಮಿನೇಷನ್. ನಾನು ಮೊದಲಿಂದ ಹಾಕ್ಸಿರೋದು ಲ್ಯಾಮಿನೇಷನ್. ಅದು ಅವ್ರು ಹೇಳಿದ್ರಲ್ಲ ಈಗ ಪ್ರೈಸ್, ಅದು ಲ್ಯಾಮಿನೇಷನ್ ಹಾಕಿಸ್ಕೊಳ್ಳಿ ಸಾಕು ಬೈಕಿಗೆ. PPF ಏನು ಅವಶ್ಯಕತೆ ಇಲ್ಲ ಆ್ಯಕ್ಚುಲಿ. ಅಂದರೆ ಟಾಪ್ ಎಂಡ್ಗಾದ್ರೆ PPF ರೆಕಮೆಂಡ್ ಮಾಡ್ತೀನಿ. ಈಗ ನೋಡಿ ನಂದು ಆದ್ರ KTMಗೆ ನಾನು PPF ಮಾಡಿಸಿರೋದು. ಹೌದಾ? ಇದಕ್ಕೆ ಲ್ಯಾಮಿನೇಷನ್ ಮಾಡ್ಕೊಂಡೆ. ಲ್ಯಾಮಿನೇಷನ್ ಏನು ತೊಂದರೆ ಇಲ್ಲಲ್ಲ ನೋಡಿ? ಇಲ್ಲ, ಚೆನ್ನಾಗಿರುತ್ತೆ ನೋಡಿ. ಈಗ ಹೊಸ ಗಾಡಿ ಆಗೋಯ್ತು ಆಗಲೇ. ಮತ್ತೆ ನೀವು ತಗೊಂಡು ಎಷ್ಟು ವರ್ಷ ಆಯ್ತು? ಇದು ಆಯ್ತು 3 ವರ್ಷ ಆಯ್ತು, 3.5 ವರ್ಷ ಆಯ್ತು. ಈಗ ನೋಡಿ, ಅದು ತೆಗೆದಿದ ತಕ್ಷಣ ಹೊಸ ಗಾಡಿ ಆಯಿತು. ನಂದು ಅಷ್ಟೇ, ತೆಗೆದು ಹೊರಗಡೆ ಧೂಳು ಕೊಡ್ತಿದ್ದೆ ಒಂಚೂರು, ಈ ವರ್ಷದ ತಕ್ಷಣ ಹೊಸ ಗಾಡಿ ಆಯಿತು. ತೆಗ್ದಾಯ್ತಾ ನಿಮ್ದು? ಇಲ್ಲ, ನಿಮ್ದು ತೆಗೆದಾಗಿದೆ. ತೆಗೆದಾಗಿದೆ, ಪಾಲಿಶ್ ಹಾಕ್ಬೇಕು. ಈಗ ಪಾಲಿಶ್ ಮಾಡ್ತಾರೆ. ಅಣ್ಣ ಹೆಂಗಿದೆ? ಗಂಬಾಟಾಗಿದೆ ಅಲ್ವಾ? ನೋಡಿ ಈ ಥರ ಇದೆ. ಇವಾಗ ಹೊಸ ಬೈಕ್ ನೋಡ್ದಂಗೆ ಫೀಲ್ ಆಯ್ತಾ ಇದೆ. ಈಗ ಬರಲಿ ಯಾರಾದರೂ, ಈಗ ಬಂದು ಕೇಳಲಿ ಗಾಡಿನ. ಪರ್ಫೆಕ್ಟ್, ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಅಲ್ಟಿಮೇಟ್ ಆಗಿದೆ, ಹೊಸ ಗಾಡಿ ಕಂಡಂಗೆ ಕಾಣ್ತೈತೆ ಫುಲ್ಲು. ಮೇಯ್ನು ಸೀಟು ಅಲ್ವಾ? ಸೀಟ್ ಸಕ್ಕತ್ತಾಗಿದೆ. ನಾನೇನೋ ಅಂದ್ಕೊಂಡಿದ್ದೆ, ಸೀಟ್ ಸಕ್ಕತ್ತಾಗಿದೆ. ತಗೊಳ್ಳೋರು ಮಾತ್ರ ಅದೃಷ್ಟ ಮಾಡಿದ್ರಿ. ಈಗ ಅಲ್ಟಿಮೇಟ್ ಆಗಿದೆಯಲ್ಲ. ಇವು ಕೈಗೆ, ವಾಸಿಮ್ ಕೈಗೆ ಎಂಥ ಹಳೆ ಗಾಡಿ ತಗೊಂಬಂದ್ರು ಹೊಸದಾಗೋಯ್ತದೆ. ಕರೆಕ್ಟ್ ಅಲ್ವಾ? ಏನು ಸಕ್ಕತ್ತಾಗಿದೆ. ನೋಡಿ, ನಂದು ರೆಡಿ ಆಯ್ತದೆ. ಈಗ ಬೇಗ ಕೂತ್ಕೋಬೇಕು ಅನ್ನಿಸ್ತಾ ಇದೆ ಸೀಟ್. ಕೂತ್ಕೊಳ್ಳಿ. ಮೇಜರ್ ಈಗ ಇದರಲ್ಲಿ ಒಂದೇ ಒಂದು ಎಫೆಕ್ಟ್ ಆಗಿದ್ದು ಇದೆ, ಪೊಸಿಷನ್ನು ಈಗ ಕರೆಕ್ಟ್ ಆಯಿತು. ಮೊದಲು ಹಿಂಗಿತ್ತು ಹಿಂಗೆ. ಹೌದಾ? ಈಗ ಕರೆಕ್ಟ್ ಆಗಿದೆ ನೋಡಿ. ಆಲ್ಟರ್ ಮಾಡಿಸೂ ಓಡಿಸಿದ್ದೀನಿ. ಬಟ್ ಈ ಸೀಟ್ ಇದೆ ನೋಡಿ, ಇದು ಪರ್ಫೆಕ್ಟ್. ಇದು ಅಲ್ವಾ? ಪರ್ಫೆಕ್ಟ್. ಹೊಸ ಇದು ಗಾಡಿಗಳಿಗೆ ಗೊತ್ತಾವಲ್ಲ, ರಾಯಲ್ ಎನ್ಫೀಲ್ಡ್ ಸೀಟು ಆ ಥರ ಮಾಡಿದವ್ರು ನೋಡಿ. ಪ್ರೀಮಿಯಮ್ ಫೀಲ್ ಆಯ್ತಾ ಇದೆ. ಆಮೇಲೆ ಕ್ವಾಲಿಟಿನೂ ನೋಡಿ, ಸೀಟ್ ಕ್ವಾಲಿಟಿ ಹೆಂಗಿದೆ, ಸಖತ್ತ ಮಾಡಿದೆ ಸೀಟ್ ಮಾತ್ರ. ಇದೆಲ್ಲ ತಗ್ಸಿದ್ದೇ ಒಳ್ಳೇದಾಯ್ತು ಅಣ್ಣ. ಚೆನ್ನಾಗಿ ಕಾಣಿಸ್ತದೆ, ಸಖತ್ತ ಕಾಣಿಸ್ತದೆ. ಈಗ ಕೊಡೋರಿಗೆ ನೀವು ಹೊಸ ಗಾಡಿ ಥರ ಕೊಡ್ಬೇಕು. ಈಗ ಅವ್ರು ಏನು ಬೇಕಾದ್ರೂ ಬರ್ಸ್ಕೊಳ್ಳಿ, ಇಲ್ಲಿ ಏನಾರು ಬರ್ಸ್ಕೊಳ್ಳಿ ಅಷ್ಟೇ. ನೋಡಿ, ಹೊಸ ಇದಾಕಿಸ್ತಾ ಇದ್ದೀನಿ. ಇದು ಒಂಥರ ಬೇರೆ ಡಿಸೈನ್ ಆಯ್ತು. ಈಗ ಇದೇ ಬೇರೆ ಡಿಸೈನು, ಚೆನ್ನಾಗಿದೆ. PPF ಹಾಕಿದ ತಕ್ಷಣ ಗಾಡಿ ಹೊಸದಾಗ್ಬಿಡುತ್ತೆ. ನಿಮ್ದೇನು ಹೇಳಿ ಖುಷಿ? ಮುಂದಕ್ಕೂ ಹಾಕ್ಸ್ಕೋಬೋದು. ನಂದ್ರಲ್ಲಿ ಆಗಲ್ಲ, ಯಾಕಂದ್ರೆ ಇದು ಫ್ಲಾಟ್ ಇದೆಯಲ್ಲ. ನಂದ್ರಲ್ಲಿ ಡಿಸೈನ್ ಫ್ಲಾಟ್ ಇಲ್ಲ ನಮ್ದು. ನಿಮ್ಗೆ ಹಿಂಗಿರೋದ್ರಿಂದ ಆಗಲ್ಲ. ವಸೀಮ್, ಫೈನಲಿ ಚೆನ್ನಾಗಾಯ್ತು, ಎಲ್ಲ ರೆಡಿ ಆಯಿತು. ಕೇಜು ಹೊಸದು ಇದು ಗಾರ್ಡ್ ಹಾಕ್ಸಿದ್ದೀನಿ. ವಾಸಿಮ್ದು ಸಖತ್ ಚೆನ್ನಾಗಿದೆ ಇದು. ಆ್ಯಕ್ಚುಲಿ ಸಿಂಪಲಾಗಿ ಒಂದು ಸ್ವಲ್ಪ ವೆಯ್ಟ್ ಕಮ್ಮಿ ಮಾಡ್ಸೋಣ ಅಂತ ಅನ್ನಿಸ್ತು. ಹಂಗಾಗಿ
ಲೈಟಾಗಿರೋದು ಹಾಕಿ ಅಂತಂದರೆ ಸಖತ್ತಾಗಿರೋದೆ ಒಂದು ಹೆವಿ ಗೇಜೆ ಲೈಟಾಗೂ ಚೆನ್ನಾಗಿ ಸಖತ್ತಾಗಿ ಕಾಣಿಸ್ತೈತಿ. ಏನಿದು ಪ್ರೈಸ್ ಇದು ಇದೆಲ್ಲ ಆಫರ್ದ್ರಲ್ಲಿ ಇದೆ ಸರ್. ಇದು ಹೌದಾ? ನಿಮಗೆ ಕಾಂಬೋ ಆಫರ್ ಸಿಗುತ್ತೆ 8500. ಹಾಂ, ಕ್ರ್ಯಾಶ್ ಗಾರ್ಡ್ ಬರುತ್ತೆ, ಹಾಂ. ಸ್ಯಾಡಲ್ ಸ್ಟೇ ಬರುತ್ತೆ, ಹಾಂ. ಹ್ಯಾಂಡಲ್ ಬರುತ್ತೆ ಒಂದು, ಹಾಂ, ಮಿನಿ ಡ್ರೈವ್ ಬರುತ್ತೆ, ಹಾಂ. ಪ್ಲಸ್ PPF ಕಾಂಪ್ಲಿಮೆಂಟ್ ಬರುತ್ತೆ ನಿಮಗೆ. ಹೌದಾ? ಇದೇ ಅನ್ಸುತ್ತೆ ಹ್ಯಾಂಡಲ್ ಅಲ್ವಾ ಇದು? ಈ ಥರದ್ದು ಇದೇ ಬರುತ್ತೆ. ಹೆವಿ ಗೇಜ್ ಬರುತ್ತೆ ಹ್ಯಾಂಡಲ್, ಹಾಂ, ವಿತ್ ಪ್ಲೇಟ್ ಬರುತ್ತೆ ಹ್ಯಾಂಡಲ್. ಫುಲ್ ಕಾಂಬೋ ಪ್ಯಾಕೇಜಲ್ಲಿ 8000. 8500 ರೂಪಾಯಿ ಆಗುತ್ತೆ. ಅದರಲ್ಲೂ ಏನು ಡಿಸ್ಕೌಂಟ್ ಇಲ್ಲ, ಫಿಕ್ಸ್ ಅದು, ಫಿಕ್ಸ್ ಪ್ರೈಸ್ ಅದು. ಬಟ್ 5 ಡೇಸ್ ಆಫರ್ ಇರೋದು 5 ಡೇಸ್ಗೆ, ಆಮೇಲೆ ಪ್ರೈಸ್ ಚೇಂಜ್ ಆಗುತ್ತೆ. ಆಮೇಲೆ ಚೇಂಜ್ ಆಗುತ್ತೆ. ಹಿಮಾಲಯ 450, ಹಾ. ಹಿಮಾಲಯ 450, 411, ಎಕ್ಸ್ಪಲ್ಸ್, 210 ಎಕ್ಸ್ಪಲ್ಸ್, ಅಂಟರ್, ಹಾ. ಅದಕ್ಕೆಲ್ಲ ಆಫರ್ ನಡೀತಾ ಇರೋದು. ಹೌದಾ? ಯಾವತ್ತಿಂದ ಸ್ಟಾರ್ಟ್ ಮಾಡ್ತೀವಿ ಅದು ಹೇಳ್ತೀವಿ. ಆ ಡೇಟಿಂದ ಒಂದು ವಾರ 5 ದಿವಸದಿಂದ 6 ದಿವಸ ಹ್ಞೂ ಪರ್ಫೆಕ್ಟ್ ಆ ಡೇಟ್ ಇದು ಆಗುತ್ತೆ. PPF ಲ್ಯಾಮಿನೇಷನ್ ಹ್ಞೂ ನಿಮ್ಗೆ ಏನ್ ಮಾಡಿದೀನಿ ಲ್ಯಾಮಿನೇಷನ್ ಹಾಂ. ಅದೇ ಅವ್ರಿಗೇನು ಮಾಡೋದು. ಆಮೇಲೆ ಎಷ್ಟೋ ಜನ ಕಮೆಂಟ್ ಆಗ್ತಾ ಇರ್ತೀರ PPF ಬೇರೆ ಲ್ಯಾಮಿನೇಷನ್ ಬೇರೆ. ನಾನು ಮಾಡ್ಸಿರೋದು ಲ್ಯಾಮಿನೇಷನ್ನು, ನಾನು ಮೊದಲಿಂದ ಮಾಡ್ಸಿರೋದು ಲ್ಯಾಮಿನೇಷನು. ಎಲ್ಲ ಒಂದೊಂದು ಕಡೆ ಬೈ ಮಿಸ್ಟೇಕ್ ವಿಷಯ ಗೊತ್ತಿಲ್ಲದೇ PPF ಅಂದಿರ್ತೀನಿ. ನಾನು ಮೊದಲಿಂದ ಮಾಡಿಸಿರೋದು ಲ್ಯಾಮಿನೇಷನ್ನೇ. PPF ಮಾಡಿಸಿದ್ರೆ ಕಾಸ್ಟ್ಲಿ ಆಗುತ್ತದೆ ಆ್ಯಕ್ಚುಲಿ. ನನಗೆ ಅವಶ್ಯಕತೆ ಇರಲಿಲ್ಲ, ಹಂಗಾಗಿ ನಾನು ಲ್ಯಾಮಿನೇಷನ್ ಮಾಡಿಸ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ ದುಡ್ಡು ಖರ್ಚು ಮಾಡೋರು ಇದ್ದರೆ PPF ಹಾಕಿಸ್ಕೋಬೋದು. ಸರಿ, ಓಕೆ ವಾಸಿಮ್, ಥ್ಯಾಂಕ್ ಯು, ತುಂಬ ಚೆನ್ನಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸಲ್ಮಾನ್. ಎಲ್ಲ ಥ್ಯಾಂಕ್ ಯು. ಥ್ಯಾಂಕ್ ಯು. ಆಮೇಲೆ ವಾಸಿಮ್ದು ಶಾಪ್ದು ಲೊಕೇಶನ್ನು ಮತ್ತು ಲಿಂಕು ಎಲ್ಲ ಕೊಟ್ಟಿರ್ತೀನಿ. ವಾಸಿಮ್ ಕಾಂಟ್ಯಾಕ್ಟ್ ಮಾಡೋದಿದ್ರೆ ಅಲ್ಲೂ ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು. ಈಗ ವಾಸಿಮ್ ಖುದ್ದಾಗಿ ಓಪನ್ ಮಾಡಿರೋದು GT ಕಾರ್ ಆ್ಯಂಡ್ ಬೈಕ್ ಆಕ್ಸೆಸರೀಸ್ ಅಂತ, ಊರ್ವಶಿ ಥಿಯೇಟ್ರ್ ಪಕ್ಕ ದರ್ಗಾ ಮುಂದೆನೇ ಇದೆ ಇಲ್ಲಿರೋದು. ಇನ್ನು ನೀವು ಅಲ್ಲಿ ಎಲ್ಲಿ ಹಿಂದೆ ಹಳೇದು ನೋಡ್ತಾ ಇದ್ರೆ ಅಲ್ಲಿರಲ್ಲ ವಾಸಿಮ್. ಆ್ಯಕ್ಚುಲಿ ಇವ್ರದ್ದು ಸ್ವಂತ ಆಗಿ ಮಾಡಿದ್ದು, ಅಲ್ಲಿ ಅವ್ರು ವರ್ಕ್ ಮಾಡ್ತಿದ್ರು ಅಷ್ಟೇ. ಈಗ ಇಲ್ಲಿ ಸ್ವಂತ ಇರೋದ್ರಿಂದ ಒಂದು ಸ್ವಲ್ಪ ನಾವು ಹೇಳಿದ್ರು ಆಫರ್ ಕೊಡೋ ಅಂತ ಒಂದು ಸ್ಟೇಜಲ್ಲಿ ಇದ್ದಾರೆ ಈಗ. ಏನಂತಿರ್ತೀರ? ಜೈಸಿ ರೋಡಲ್ಲಿ ಮಾಡಿರೋದು ಈಗ ವಾಸಿಮ್. ಸರಿ, ಆಯಿತು, ಓಕೆ. ಹೀಗಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.